2017ರಲ್ಲಿ ಆಡಳಿತ ಅನುಮೋದನೆ ಕೊಟ್ಟಿದ್ದೇವೆ. ಈಗಾಗಲೇ ನಾನು ಡೀಟೇಲ್ಸು ಕೂಡ ಅವ್ರಿಗೆ ತಲುಪಿಸಿದ್ದೀನಿ. ಇದಾದಷ್ಟು ಜಲ್ದಿ ಆಗಬೇಕು. 3 ಪ್ಯಾಕೇಜ್ಗಳನ್ನು ಇದನ್ನು ಕೈಗೊಳ್ಳಲಾಗ್ತಿದೆ. ಸೊ ಇದನ್ನು ಅವರು ಕೆಲವು ಲೋಕಲ್ ಇಶ್ಯೂಸ್ ಇದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ತಮಗೆ ಗೊತ್ತಿದೆ, ನಾವು UKP ವಿಚಾರದಲ್ಲಿ ನಮ್ಮದೇ ಆದಂಥ ಒಂದು ಸಮಗ್ರವಾದಂಥ ನೀತಿ, ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನೆಲ್ಲ ನಾವು ತೆಗೆದುಕೊಂಡಿದ್ದೇವೆ. ಸೊ ಇಲ್ಲಿ ಈ ಪ್ಯಾಕೇಜ್ನಲ್ಲಿ ಒಬ್ಬರು ಬಿರದಾರ್ ಅಂತ ಒಬ್ಬ ಗುತ್ತಿಗೆದಾರರು, ಅವರು ಸುಮಾರು ಒಂದು 49 ಕೋಟಿ ರೂಪಾಯಿದು ಮೊತ್ತದ ಒಂದು ಗುತ್ತಿಗೆಯನ್ನು 21ರಲ್ಲೇ ತೆಗೆದುಕೊಂಡಿದ್ದಾರೆ. ಟೆಂಡರ್ ನಿಯಮಾವಳಿಯಂತೆ 12 ತಿಂಗಳಲ್ಲಿ ಅವರು ಮುಗಿಬೇಕಾಗಿತ್ತು. 22ರೊಳಗೆ ಪೂರ್ಣಗೊಳಿಸ್ತೀನಿ ಅಂತ ಅಂದ್ಬಿಟ್ಟು ಈಗಾಗಲೇ ಭೂಸ್ವಾಧೀನ ವಿಳಂಬ ಆಗಿದ್ದರಿಂದ ಕಾಮಗಾರಿ ಭೂಸ್ವಾಧೀನ ಆಗಿಲ್ಲ. ನಾನು ಇದನ್ನು ಪ್ರತ್ಯೇಕವಾಗಿ ಅವರು ನನ್ನ ಗಮನ ಸೆಳೆದಿದ್ದಾರೆ. ನಾನು ಇದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಸಮಿತಿನೇ, ಒಂದು ತಂಡನೇ ಕಳಿಸಿ ಇದಾದಷ್ಟು ಜಲ್ದಿ ಈ ಕಾರ್ಯಕ್ರಮ ಕಾಮಗಾರಿ ಮುಗಿಯುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅಧ್ಯಕ್ಷರೇ, ಸ್ವಲ್ಪ ಗೊಂದಲ ಇದೆ ಇದರಲ್ಲಿ. ಏನು ಗೊಂದಲ ಇದೆ ಅಂದರೆ, ಈ ಕೆಲವು ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ಸು ಇವತ್ತು ಕೋರ್ಟಿಂದ ಹೋಗಿ ಈಗ ಡಿಕ್ರಿ ಆದಂಥ ಕೇಸ್ಗಳಿದ್ದಾವೆ. ಆಮೇಲೆ ಮೊನ್ನೆ ತಾವೊಂದು ನೀತಿಯನ್ನು ತಂದಿದ್ದೀರಿ. 25 ಲಕ್ಷ ರೂಪಾಯಿ ಕೆನಲ್ ಅಂದರೆ ಒಣ ಬೇಸಾಯಿ ಮತ್ತು ಇದನ್ನು ಮಾಡಲಿಕ್ಕೆ ಕೆನಲ್ ಅಕ್ವಿಸಿಷನ್ಗೆ 25 ಲಕ್ಷ ರೂಪಾಯಿವರೆಗೂ ಅಂತ, ನೀರಾವರಿ ಇದ್ದರೆ ಅದಕ್ಕೆ 30ರಿಂದ 40 ಲಕ್ಷ ಅಂತ ಮಾಡಿದ್ದಾರೆ. ಸೊ ಈ ಗೊಂದಲ ಮಧ್ಯೆ ಏನಾಗಿದೆ ಅಂದರೆ, ಈ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದೇ ಇವತ್ತಿನವರೆಗೂ ತೀರ್ಮಾನಗಳಾಗ್ತಾ ಇಲ್ಲ. ಇದು ಒಂದು. ಆಮೇಲೆ ಈ ಗುತ್ತೇದಾರಗಳ ಕೆಲವು ಗುತ್ತೇದಾರರು ಏನು ಮಾಡ್ತಾರೆ ಅಂದರೆ, ಇಂಟೆನ್ಷನಲಿ ಯಾರನ್ನಾದರೂ ಒಬ್ಬನ ಕಳಿಸ್ತಾರೆ. ಕಳಿಸಿ ಅದರ ಮೇಲೆ ಏನಪ್ಪ ಅಂತಂದ್ರೆ ಅದಕ್ಕೊಂದು ಸ್ಟೇ ತರೋದು, ಇಲ್ಲ ಅದಕ್ಕೊಂದು ತೊಂದರೆ ಮಾಡೋದು, ಮಾಡಿ ಅದನ್ನು ಅಲ್ಲೇ ಪೆಂಡಿಂಗ್ ಇಡೋದು. ಇದು ಒಂದು. ಆಮೇಲೆ ಇನ್ನೊಂದು ಏನಂದರೆ, ಈ ಇಂಜಿನಿಯರ್ಸ್ ಮಧ್ಯೆ ಮತ್ತು ಈ ಲ್ಯಾಂಡ್ ಎಕ್ವಿಸಿಷನ್ SLO ಅವ್ರ ಮಧ್ಯೆ ಹೊಂದಾಣಿಕೆ ಇಲ್ಲ. ಭಾಳಷ್ಟು ಎಂಜಿನಿಯರ್ಸ್ ಪ್ರಪೋಸಲ್ ಕಳಿಸಿದ್ದನ್ನು ಕೂಡ ಅದು ವಿಳಂಬ ಆಗಿ ಅವರು ವಿಸೇಟ್ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಏನಾಗ್ತಾ ಇದೆ, ನಮ್ಮದು ಭಾಳ ಹಳೆ ಪ್ರಾಜೆಕ್ಟು, ನಮ್ಮ ಎಲ್ಲ ತುಂಬ ಹಳೆ ಪ್ರಾಜೆಕ್ಟ್ನಲ್ಲಿ ಕೂಡ ಇವತ್ತು ಲ್ಯಾಂಡ್ ಎಕ್ವಿಸಿಷನ್ ಕೇಸಸ್ ಪೆಂಡಿಂಗ್ ಇದಾವೆ. ಸುಮಾರು 8,000 ಚಿಲ್ಲರ್ ಕೇಸ್ ಇವತ್ತಿಗೂ ಪೆಂಡಿಂಗ್ ಇದಾವೆ ನಮ್ಮಲ್ಲಿ ಮುದ್ದೇಬೇಳದಲ್ಲೇ. ಅದನ್ನು ನಾನು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ನಮಗೆ ಲೋಕಾರ್ಪಣೆ ಮಾಡಬೇಕಾಗಿದೆ. 7 ವರ್ಷ ಆಯಿತು. ಅದರಿಂದ ಈ ಮಾಡಿದಂಥ ಕಾಲುವೆಗಳು ಎಲ್ಲ ಹಾಳಾಗಿ ಹೋಗ್ತವೆ. ಈಗ ನಾವು ಆ್ಯಕ್ಚುಲಿ ಅದನ್ನು ಲಿಫ್ಟ್ ಇರಿಗೇಷನನ್ನು ಪ್ರಾರಂಭ ಮಾಡುವಂಥ ಹೆಡ್ ವರ್ಕ್ಸ್ನಲ್ಲಿ ನಮ್ಮ ಜಮೀನಲ್ಲಿ ಬರ್ತಕ್ಕಂಥ, ಅಂದರೆ ನಮ್ಮ ಹಳ್ಳಿ ಜಮೀನುಗಳು ಬರ್ತಕ್ಕಂಥದ್ರಲ್ಲಿ ಒಂದು ದಿವಸ ಕೂಡ ನಾವು ತೊಂದರೆ ಮಾಡಲಿಲ್ಲ. ಅವರಿಗೆ ಒಂದು ದಿವಸ ತೊಂದರೆ ಮಾಡಿಲ್ಲ. ಈಗ ಯಾರು ಬೆನಿಫಿಷರೀಸ್ ಇದ್ದಾರೋ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ. ಯಾರು ಭೂಮಿಗೆ ನೀರಾವರಿ ಆಗ್ತಾ ಇದೆ ಅಲ್ಲಿ ತೊಂದರೆ ಆಗ್ತಾ ಇದೆ. ನಾವು ಏನು ಬೆನಿಫಿಟ್ ಸಿಗ್ತಾ ಇಲ್ಲಲ್ಲ, ನಾವು ತೊಂದರೆ ಮಾಡಿಲ್ಲ. ದುಡ್ಡು ಯಾವಾಗ ಬರುತ್ತೆ ಬರಲಿ ಅಂತ ನಾವು ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸೊ ಇಂಥವೆಲ್ಲ ಆಗ್ತಾ ಇದ್ದಾವೆ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ಓಕೆ ಅಧ್ಯಕ್ಷೆ, ಮೆಜಾರಿಟಿ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ ನಾನು ಒಪ್ತೇನೆ. ಇದು ಫೈನ್ ಲೋಕಾರ್ಪಣೆ ಆಗಬೇಕು, ಪ್ರಾರಂಭ ಆಗಬೇಕು. ಈಗ 54 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಒಂದು ಕಡೆ ಆಗಿದೆ, ಈ ಹೆಡ್ ವರ್ಕ್ಸ್ ಇವೆಲ್ಲ. ಇನ್ನೊಂದು ಕಡೆ 30ಕ್ಕೆ 27 ಕಿಲೋಮೀಟ್ರ್ ಆಗಿದೆ. ಈ ಮಾರ್ಚು 26 ಏನಾದ್ರು ಮಾಡಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮಾಡಿದ್ದೇವೆ. ಮತ್ತೆ ಅವ್ರ ಹತ್ರ ಕೂತ್ಕೊಂಡು ಪ್ರತ್ಯೇಕವಾಗಿ ಮಾತಾಡಿ ಎಲ್ಲೆಲ್ಲಿ ಹಿಕಪ್ಸ್ ಇದೆ ಅದನ್ನು ಅವರು ಸಹಕಾರ ತೆಗೆದುಕೊಂಡು ಇದನ್ನು ಕಂಪ್ಲೀಟ್ ಮಾಡುವಂಥ ವ್ಯವಸ್ಥೆನ ಮಾಡ್ತೀವಿ. ಸುರೇಶ್ HK. ಸನ್ಮಾನ್ಯ ಸಭಾಧ್ಯಕ್ಷರೇ, ಮೈನ್ ಇರಿಗೇಷನ್ ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ 453 ಪ್ರಶ್ನೆಯನ್ನು ಕೇಳಲಿಕ್ಕೆ, ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ರಾಜ್ಯದಲ್ಲಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಯಾವ್ಯಾವ ಲೆಕ್ಕಶೀರ್ಷಿಕೆ ಮಾಹಿತಿಯನ್ನು ನೀಡುವುದು ಅಂತಕ್ಕಂಥದ್ದನ್ನು, ಅದನ್ನು 16 ಹೆಡ್ ಆಫ್ ಅಕೌಂಟ್ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆದರೆ ನಮ್ಮ ವಿಧಾನಸಭಾ ಕ್ಷೇತ್ರ ಬೇಲೂರು ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಹೊಂದಿರತಕ್ಕಂಥದ್ದು. ಸಣ್ಣ ನೀರಾವರಿ ಇಲಾಖೆ ಅಡಿ SCP ಮತ್ತು TSP ಅಡಿನಲ್ಲಿ ಬಿಡುಗಡೆಯಾದ ವಿವರವನ್ನು ವಿಧಾನಸಭಾ ಕ್ಷೇತ್ರವಾರು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀನಿ. ಅದರ ಮಾಹಿತಿನ ಒದಗಿಸಿಲ್ಲ.
ಹೆಡ್ ಆಫ್ ಅಕೌಂಟ್ ವೈಸು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ SCPTSPನಲ್ಲಿ 4702-00879-001 422 ಅದರಲ್ಲಿ 47,399 ಲಕ್ಷ ರೂಗಳನ್ನು ಬಿಡುಗಡೆ ಮಾಡಿದ್ದೀವಿ ರಾಜ್ಯಕ್ಕೆ ಅಂತ ಕೊಟ್ಟಿದ್ದಾರೆ, ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಬರುತ್ತೆ 4702-001-1-1 423 ಇದರಲ್ಲಿ ಸುಮಾರು 26,03,001 ಅನುದಾನವನ್ನು 23 ಮತ್ತು 24, 25 ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಟ್ಟಿಲ್ಲ. ಅದ್ರ ಜೊತೆಯಲ್ಲಿ ಇನ್ನೊಂದು ಹೆಡ್ ಆಫ್ ಅಕೌಂಟ್ ಅದರಲ್ಲೇ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿದೆ. ಇದು ಇಡೀ ರಾಜ್ಯಕ್ಕೆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ನಾನು ತಮ್ಮಲ್ಲಿ ಪ್ರಶ್ನೆಯನ್ನು ಹಾಕಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಹಾಕಿದ್ದೀನಿ. ನಾನು ಪದೇ ಪದೇ ತಮ್ಮಲ್ಲಿ ಕಡತಗಳನ್ನ ಎತ್ತಿ ನೋಡ್ಬೋದು. ಇಡೀ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇರತಕ್ಕಂಥದ್ದು. ಇದು ಕೇವಲ 3 ವರ್ಷಗಳಲ್ಲಿ 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಕ್ಷೇತ್ರಗಳ ವಾರು ಮಾಹಿತಿಯನ್ನು ಕೊಟ್ಟಿಲ್ಲ. ನಿಜವಾಗ್ಲೂ ಸಹ ಎಲ್ಲೋ ಒಂದು ಕಡೆ ದುಃಖಕರ ಸಂಗತಿ ಆಗುತ್ತೆ. ಯಾಕೆಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇರ್ತಕ್ಕಂಥ ಯೋಜನೆಗಳನ್ನ ಆವಾವ ವಿಧಾನಸಭಾ ಕ್ಷೇತ್ರಕ್ಕೆ ಕೊಡಲಿಲ್ಲದರಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ವಿಫಲ ಆಗ್ತಾ ಇದೆ. ಮಂತ್ರಿಗಳು ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಅವ್ರನ್ನ ಖುದ್ದಾಗಿ ಭೇಟಿ ಮಾಡಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿದ್ದಾರೆ. ದಯವಿಟ್ಟು ಆ ಭಾಗದಲ್ಲಿ ಏನು ನಮ್ಮ ಮಲೆನಾಡು ಅರೆಮಲೆನಾಡು ಬಯಲುಸೀಮೆ ಇರತಕ್ಕಂಥದ್ದು, ಅಲ್ಲಿ ಚೆಕ್ ಡ್ಯಾಮ್ಗಳನ್ನ ಅನಿವಾರ್ಯತೆ ಇದೆ. ಕೆರೆಗೆ ಅವರ ಅನುದಾನ ಕೊಡಲ್ಲ ಅಂದರೂ ಬೇಡ ಅಂತ ಹೇಳಿದ್ರು. ಚೆಕ್ ಡ್ಯಾಮ್ಗಳಿಗೆ ಅನುದಾನ ಕೊಡಿ ಅಂತಕ್ಕಂಥದ್ದನ್ನು ನಾನು ಹಲವಾರು ಬಾರಿ ಮನವಿ ಮಾಡಿದ್ರು ಸಹ ಅವರು ಯಾಕೋ ಅದನ್ನು ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ಏನಾದರೂ BJP ಶಾಸಕರು ಇದ್ದಾರೆ ಅಂತ ಪರಿಗಣಿಸ್ತಾ ಇಲ್ವೋ ಗೊತ್ತಿಲ್ಲ. ದಯವಿಟ್ಟು ನಾನು ಹೇಳ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಲ್ಲಿ ಯಾರು ಶಾಸಕರಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆ ಭಾಗದ ಜನಕ್ಕೆ ಒಳ್ಳೇದು ಮಾಡಲಿಕ್ಕೆ ದಯವಿಟ್ಟು ಮನವಿಯನ್ನು ನಾನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಮಂತ್ರಿಗಳು ಮುಂದಾದರೂ ಸಹ ಈ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನು ಹೊತ್ತು ಏನು ಅವರ ಕನಸಿದೆ, ಚೆಕ್ ಡ್ಯಾಮ್ಗಳನ್ನ ಮಾಡಬೇಕು, ರೈತರುಗಳಿಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನು ಅದಿದೆ, ಅದಕ್ಕೆ ಪೂರಕವಾದಂಥ ಕೆಲಸವನ್ನು ಮಾಡಬೇಕು. ಈ ಉತ್ತರ ಸಮರ್ಪಕವಾಗಿಲ್ಲ. ತಮ್ಮ ವಿನಂತಿಯನ್ನು ಮಾಡ್ತೀನಿ. ಇದಕ್ಕೆ ಅನುದಾನವನ್ನು ವಿಧಾನಸಭಾ ಕ್ಷೇತ್ರವಾರು ನನಗೆ ಮಾಹಿತಿಯನ್ನು ಕೊಡಬೇಕು. ಯಾಕೆ ಈ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡ್ತಾ ಇಲ್ಲ ಅಂತ ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಾನು 3 ಪ್ರಶ್ನೆಗಳು ಕೇಳಿದ್ದಾರೆ. 3ಕ್ಕೂ ನಾನು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀವಿ. ಅವರು ವಿಶೇಷ ಘಟಕ ಯೋಜನೆಯಲ್ಲಿ ಸಹಿತ ಯಾವ ವರ್ಷದಲ್ಲಿ 22, 23ರಲ್ಲಿ 23, 24ರಲ್ಲಿ 24, 25ರಲ್ಲಿ ಸಹಿತ ಎಷ್ಟು ಅನುದಾನ ನಾವು ಬಿಡುಗಡೆ ಮಾಡಿದ್ವಿ ಅಂತ ಕೊಟ್ಟಿದ್ವಿ. ಒಟ್ಟಾರೆ ಕ್ಷೇತ್ರವಾರು 224 ಕ್ಷೇತ್ರಗಳಿಗೆ ಈ 3 ವರ್ಷದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಅನುದಾನ ಕೊಟ್ಟಿದ್ವಿ. ಅವ್ರು ಕೇಳ್ತಕ್ಕಂಥದ್ದು ಈ SC ST ಇದರಲ್ಲಿ ನಮಗೆ ಜಾಸ್ತಿ ಕೊಡಬೇಕು ಅಂತೇಳಿ. ನಾವು ಅದು ಒಂದು ಲಿಮಿಟ್ ಹಾಕಿದ್ದೀವಿ. ಎಲ್ಲ SC ST ಇರ್ತಕ್ಕಂಥ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇರಬೇಕಾದವ್ರಿಗೆ ಎಷ್ಟು ಕೊಡಬೇಕು, ಎಷ್ಟು ಚೆಕ್ ಡ್ಯಾಮ್ಗೆ ಅಮೌಂಟ್ ಕೊಡಬೇಕು, ಜನರಲ್ನಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಕೊಡಬೇಕು ಅಂತೇಳಿ. ಆ ರೀತಿಯಲ್ಲಿ ಅವ್ರಿಗೆ 24, 25ರಲ್ಲಿ ನಾವು ಕೊಳವೆ ಬಾವಿಗಳು 23 ಕೊಳವೆ ಬಾವಿಗಳು ಕೊಟ್ಟಿದ್ವಿ. 25, 26ರಲ್ಲಿ 32 ಕೊಟ್ಟು 55 ಕೊಳವೆ ಬಾವಿಗಳನ್ನ 2 ವರ್ಷದಲ್ಲಿ ಅವ್ರ ಕ್ಷೇತ್ರಕ್ಕೆ ಕೊಟ್ವಿ. ಅದ್ರ ಜೊತೆಯಲ್ಲಿ ಅವ್ರ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಸಹಿತ ಈ 2 ವರ್ಷದಲ್ಲಿ 25 ಕೋಟಿ 40 ಲಕ್ಷ ರೂಪಾಯಿನ ಕೊಟ್ಟಿದ್ವಿ ಅವ್ರಿಗೆ. ಯಾವುದೇ ಭೇದ ಇಲ್ಲಿ BJP ಕಾಂಗ್ರೆಸ್ ಅಂತಿಲ್ಲ. BJP ಅವ್ರಿಗೆ JDS ಏನೇನು ಕೊಟ್ಟಿರುವಂತೆ ಅದನ್ನೂ ಲಿಸ್ಟು ನನ್ನ ಹತ್ರ ಇದೆ, ಪೂರ ಕಂಪ್ಲೀಟ್ ಇಲ್ಲೇ. ಇಂದಿನ 5 ವರ್ಷದಲ್ಲಿ ಏನಾಗಿದೆ ಈಗಿನ 5 ವರ್ಷ ಈಗಿನ 3 ವರ್ಷದಲ್ಲಿ ಯಾರು ಕೊಟ್ಟಿದ್ರೆ ನಿಮ್ಮ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ರು ಎಂಬುದು ನಮ್ಗೆ ಕ್ಲಿಯರ್ ಆಗದ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಸದನಕ್ಕೆ ಕೊಡ್ತಕ್ಕಂಥದ್ದು ನಾನು ಕೇಳಿರ್ತಕ್ಕಂಥ ಪ್ರಶ್ನೆ 22, 23, 24ರಿಂದ ಸರ್ಕಾರ ರಚನೆಯಾದ ದಿವಸದಿಂದ ನಾನು ಕೇಳಿರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥವ್ರು 22, 23 ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಪರಿಗಣಿಸಬೇಡಿ. 23, 24ರಿಂದ 22, 23 ಈ ಸರ್ಕಾರ ಬಂದ ನಂತರ ಜೂನ್ ಏಪ್ರಿಲ್ ತಿಂಗಳನ್ನ ಮಾಡಿದ್ವಿ ನಾವು. 23 ಏಪ್ರಿಲ್ 1ನೇ ತಾರೀಕಿನಿಂದ ಈ ಸರ್ಕಾರ ಬಂದಾಗಲಿಂದ ಯಾವ ರೀತಿಯಾಗಿ ಯಾವ ಕ್ಷೇತ್ರಕ್ಕೆ ಏನೇನು ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ಆಯ್ತಾ, ಮಾಹಿತಿ ಹೆಚ್ಚಬೇಕು, ಮಾಹಿತಿ ಬೇಕಾದಲ್ಲಿ ಕೆಚೇರಿ ಇರ್ತಾರೆ, ಹೋಗಿ ಮಾತಾಡಲಿಕ್ಕೆ. ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಮೂಲಕ ಕೇಳಿದ್ರೆ ನಮ್ಗೆ ಅದಕ್ಕೊಂದು ಇದಿರುತ್ತೆ. ದಯವಿಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪಿದೆ, ಅದನ್ನ ಪರಿಗಣಿಸಬೇಕು. ಅವರು ಏನು ಇವತ್ತು ಈ 2008ರಿಂದ ಹಿಂದೆ ನಮ್ಮ ಕ್ಷೇತ್ರವೂ ಸಹ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು.
ಸುಮಾರು 25 ವರ್ಷಗಳ 30 ವರ್ಷಗಳ ಕಾಲ ಅದನ್ನ ಯಾಕೆ ಇಲ್ಲಿ ಪ್ರಶ್ನೆಗೆ ಬನ್ನಿ ಅವರೇ, ವ್ಯತ್ಯಾಸ ಅದಕ್ಕೋಸ್ಕರ ಎಲ್ಲಿದೆ ಅದನ್ನು ಇಲ್ಲಿ? ಸಹ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಕನ್ಸಿಡರ್ ಮಾಡಿ Okay. ಅದಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ SCP TSP ಅಡಿನಲ್ಲಿ ಹಣ ಸನ್ಮಾನ್ಯ ಬಿಡುಗಡೆ ಅಧ್ಯಕ್ಷರೇ, ಮಾಡಬೇಕು ಅಂತಕ್ಕಂಥದ್ದು ಅವ್ರು ನಾನು ಕೇಳ್ತೀನಿ. ಕೇಳಿರ್ತಕ್ಕಂಥ ಸ್ಪಷ್ಟವಾಗಿ ಎಲ್ಲ ವಿವರಗಳನ್ನು ನಾವು ಕೊಟ್ಟಿದ್ದೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಉಪಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪ್ರಶ್ನೆ ಸಂಖ್ಯೆ 375 ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉಪಮುಖ್ಯಮಂತ್ರಿ ಅವರು ಯತ್ನಾಳ್ ಅವ್ರದ್ದು. ಅಧ್ಯಕ್ಷರೇ, ಉತ್ತರವನ್ನು ಸಂಪೂರ್ಣವಾಗಿ ಅವ್ರಿಗೆ ಒದಗಿಸ್ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ 2ನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇಲ್ಲ. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು 2ನೇ ಹಂತ, ಮೊದಲ ಹಂತದಲ್ಲಿ 119 TMC, 2ನೇ ಹಂತದಲ್ಲಿ 54 TMC ಒಟ್ಟು ಬಳಕೆ ಮಾಡಿಕೊಂಡು 173 TMC ಬಳಕೆ ಮಾಡ್ಕೊಳ್ಳಿಕ್ಕೆ 120 ಕೋಟಿ ಮಾತ್ರ ಅವಾಗ ಖರ್ಚಾಗ್ತಿತ್ತು. ಅಧ್ಯಕ್ಷರೇ, ಇವತ್ತು 60 ವರ್ಷಗಳಲ್ಲಿ ಕೇವಲ ಹಂತ 1, 3, 1 ಮತ್ತು 2 ಈ 2 ಹಂತಕ್ಕೆ 50,452 ಕೋಟಿ 72 ಲಕ್ಷ ಖರ್ಚಾಗಿದೆ. 120 ಕೋಟಿಯಲ್ಲಿ 150,452 ಕೋಟಿಯಲ್ಲಿ. ಅಧ್ಯಕ್ಷರೇ, ಇವತ್ತು 3ನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ನೀವು ಪರಿಹಾರ ಎಷ್ಟು ಕೊಡ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ 524.6 ಈ ಎತ್ತರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂತಹದ್ದು 75,563, ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ 6,467, ಕಾಲುವೆಗಳ ನಿರ್ಮಾಣಕ್ಕೆ 51,837 ಎಕರೆ, 1,33,867 ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅಧ್ಯಕ್ಷರೇ, ಇವತ್ತು ಮುಖ್ಯಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ 40 ಲಕ್ಷ, ಒಣ ಜಮೀನಿಗೆ 30 ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಎಲ್ಲಿ ನೀರಾವರಿ ಇದೆ ಅಲ್ಲಿ 30 ಲಕ್ಷ, ಎಲ್ಲಿ ಒಣ ಬೇಸಾಯ ಇದೆ ಅಲ್ಲಿ 25 ಲಕ್ಷ, ಈ ರೀತಿ ಸುಮಾರು 70,000 ಕೋಟಿ ರೂಪಾಯಿ ಕೇವಲ ಕೃಷ್ಣಾ 3ನೇ ಹಂತದ ಮತ್ತು 524.256 ಎತ್ತರಕ್ಕೆ ಹೋಗಬೇಕಾದ್ರೆ 70,000 ಕೋಟಿ ಬರೇ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ ಅಧ್ಯಕ್ಷರೇ. ಇನ್ನು ಸೇತುವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು 50,000 ಕೋಟಿ ಅಂದರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು 1,20,000 ಕೋಟಿ ಬೇಕು ಅಧ್ಯಕ್ಷರೇ. ಆದರೆ ನಾನು ಸನ್ಮಾನ್ಯ ಸಚಿವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ ತುಮಕೂರು ಭಾಗದವರೆಗೆ 70% ತನ್ನ ಕೃಷ್ಣಾ ಕೊಳ್ಳ ಏನಂತೇಳಿ ನಾವು ಕರೆಸ್ಕೋತಾ ಇದೆ. ಇದು ಆದರೆ ಶಾಶ್ವತವಾಗಿ ಉತ್ತರ ಕರ್ನಾಟಕದಲ್ಲಿ ಕುಡಿ ನೀರಿನ ಸಮಸ್ಯೆ, ಕೈಗಾರಿಕೆಗಳಿಗೆ ನೀರು, ಭೂಮಿಗೆ ನೀರು, ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಆಗುವಂಥ ಒಂದು ಮಹತ್ತರ ಯೋಜನೆಯಲ್ಲಿ ಇವತ್ತು ಸರ್ಕಾರ ಹೇಳಿದಂತೆ ಏನು 40 ಲಕ್ಷ 30 ಲಕ್ಷ ಏನು ಕೊಡ್ತೀನಿ ಅಂತಿದ್ದಾರೆ. ಆದರೆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇನ್ನೂವರೆಗೂ ಏನವರು ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಂಥ ಸಭೆಯಲ್ಲಿ ನಾವು 40 ಲಕ್ಷ ಒಂದೇ ಟೈಮ್ ಪರಿಹಾರ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯದಲ್ಲಿ ಕೊಡ್ತೀನಿ ಅಂತಿದ್ರು. ಇನ್ನೂವರೆಗೂ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ನಾ ಪ್ರಶ್ನೆ ಮಾಡೋದೇನೆಂದರೆ, ಈ ಉತ್ತರ ಕರ್ನಾಟಕದ ಜೀವನದಿ ಆದಂಥ ಕೃಷ್ಣೆಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ? ಇದಕ್ಕೆ ಬೇಕಾದಂಥ ಸುಮಾರು 1,10,000 ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ? ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ, ಒಂದು ನಿಗದಿ ಮಾಡಿ. ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ
ತಗೊಂಡು ಈ ಯೋಜನೆನ ಎಷ್ಟು ದಿವಸದೊಳಗೆ ಪೂರ್ತಿ ಮಾಡ್ತೀರೋ ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷೆ, ಹಿರಿಯ ಶಾಸಕರಂತ ಬಸವಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಸರ್ಕಾರದ ಬಹಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ ನಾವು ಬಂದಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ, ಬಹುಶಃ ಯಾರೂ ಇಂಥ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನು ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಏನಾಗಿತ್ತು ಅದನ್ನು ಮಾರ್ಪಾಟ್ ಮಾಡಿ ಇದನ್ನು ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ನಾನು ಸುಮಾರು 3 ಸತಿ ನಿಮ್ಮ ಸೋಮಣ್ಣವರು ಇದ್ದರು, ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಸತಿ ಮಹಾರಾಷ್ಟ್ರದವರು ಅವಾರ್ಡ್ ಆಗಬೇಕು ಅಂತ, ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ, ಅವಾರ್ಡ್ ಮಾಡೋದನ್ನ 2013ರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ. ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದು ಸತಿ ಮಹಾರಾಷ್ಟ್ರದವರು ಅಡ್ಡ ಹಾಕಿದ್ರು. 2ನೇ ಸತಿ ನಾನಿಲ್ಲಿ ದಾಖಲೆ ಹೇಳ್ತಾ ಇದ್ದೀನಿ, 2ನೇ ಸತಿ ಆಂಧ್ರ ಪ್ರದೇಶ ಅವರು ಇದನ್ನು ನಿಲ್ಲಿಸಿದ್ರು. ಮತ್ತೆ ಮಿನಿಸ್ಟ್ರು ನನಗೆ ಬರೆದಿದ್ದಾರೆ, ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲರೂ ದುಡ್ಡು ತರ್ತೀವೋ ಏನು ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲಾನ್ ಆಫ್ ಆ್ಯಕ್ಷನ್ ಹಾಕ್ಕೊಂಡಿದ್ದೀವಿ. ವರ್ಷಕ್ಕೆ 15,000, 17,000, 20,000 ಕೊಡಬೇಕು, ಈ 70,000 ಕೋಟಿ ರೂಪಾಯಿಲಿ ಅಂತೇಳಿ ಒಂದು 3-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಹೊರಟುಬಿಟ್ಟಿದ್ದೀವಿ. ಮುಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾ ಇದೆ. ತಮಗೆ ನಾನು ಹೇಳೋದು, ತಮ್ಮ ಏನು ಒತ್ತಡ ಏನಿದೆ, ತಾವೆಲ್ಲ ನಾವು ಭಾಳ ಡೆಲ್ಲಿಯಿಂದ ಒತ್ತಡ ನಮ್ದಕ್ಕೆಲ್ಲ ಇದ್ದಾರೆ ಸ್ನೇಹಿತರು ಅಂತ ಹೇಳಿದಿರಲ್ಲ, ಹೇಳ್ಬಿಟ್ಟು ಈ ಅವಾರ್ಡ್ನ ಪಾಸ್ ಮಾಡಿಸಿ ಕೂಡಲೇ ಇದನ್ನು ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ನ ಆದಷ್ಟು ಜಲ್ದಿ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ. ಅಧ್ಯಕ್ಷರೇ, ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ. ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋಂಥದ್ದನ್ನು ಪ್ರಾರಂಭ ಮಾಡಿದ್ರು. ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ 50 ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಪಿಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವರನ್ನ ಭೇಟಿಯಾಗುವಂಥ ಕೆಲಸ ನೀವು ಮಾಡಬೇಕು. ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇದ್ದೀವಿ. ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇದ್ದೀವಿ. ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು. ಅಷ್ಟೇ ಅಧ್ಯಕ್ಷರೇ, ಇವತ್ತ ಇನ್ನು ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ. ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ. ಮೇಲಿಂದ ಮೇಲೆ DC ಗಳ ಕಚೇರಿಯ ಕಾರು, ಜೀಪು, ಟೇಬಲು, ಟೈಪ್ ರೈಟರು ಎಲ್ಲ ಜಪ್ತಿ ಆಗ್ತವೆ. ಹಳಿ ಬಾಕಿನೇ ಇವತ್ತು ಸುಮಾರು 5,000 ಪ್ರಕರಣಗಳು ಇವತ್ತು ವಿಜಯಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು, ಹೈಕೋರ್ಟ್ದಲ್ಲಿರ್ಬೋದು, ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಬರೆದ ಮೇಲೂ ಸಹಿತ 3 ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ, ಪುನರ್ ವಿಮರ್ಶೆ ಮಾಡ್ತೀವಿ ಅಂತೇಳಿ 1974ರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಈಗ ಈ ಮುಂದಿನ ಪರಿಹಾರ ಬಗ್ಗೆನೂ ಸಂಶಯ ಇದೆ. ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು, 8 ದಿವಸದೊಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂಥ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ. ಈ ಯೋಜನೆಯನ್ನು ಇಂಥ ಇಶ್ಯೂಗೆ, ಯಾಕಂದರೆ 2.5 ವರ್ಷ ಆಯಿತು, ಇನ್ನು 2.5 ವರ್ಷದಲ್ಲಿ ಈ ನಿಮ್ಮ ಸರ್ಕಾರಿ ಉದ್ರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂಥ ಕೆಲಸ ನೀವು ಮಾಡ್ತಿರೋ ಅನ್ನೋದು ಸ್ಪಷ್ಟವಾದಂಥ ಉತ್ತರ ನನಗೆ ಬೇಕು. ಅಧ್ಯಕ್ಷರೇ, ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ, ಅವರು ಬರೀ 59,000 ಕೇಸಿದೆ ಈ UKP ವಿಚಾರದಲ್ಲಿ. ಇದಕ್ಕೇನಾದ್ರು ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲೇ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು, ನಮ್ಮ ಲಾ ಮಿನಿಸ್ಟ್ರ್ ಹತ್ರ ಎಲ್ಲ ನಾನು
ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ. ಇದ್ರ ಬಗ್ಗೆ ಏನಾದ್ರು ಮಾಡಿ ಒಂದು ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನ ನಾವು ಮಾಡಬೇಕು ಅಂತ ಇದ್ದೇವೆ. ಅವಾರ್ಡ್ ನೋಡ್ರಿ, ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೂ ಅವ್ರದೇ ಸರ್ಕಾರಿ ವಕೀಲರು ಏನ್ ಬರ್ದು ಕೊಟ್ಟಾರಂದ್ರೆ ಇದನ್ನ ಈ ಅವಾರ್ಡ್ ಸರಿ ಇದೆ, ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತೇಳಿ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ, ಹಳೆ ರೈತರು ಹಣನೇ ಕೊಡ್ತಾ ಇಲ್ಲ. ಅವ್ರು ಸಹ ಬೀದಿಗೆ ಬಂದಿದ್ದಾರೆ. ಯಾವ ನಾರಾಯಣಪುರದಿಂದ ಹಿಡಿದು ನಾ ಹೇಳುದೇನಂದ್ರೆ ಅಧ್ಯಕ್ಷರೇ, ಹಳೆ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿ ಹೇಳಿದಂಗೆ 59,000 ಪ್ರಕರಣಗಳೇನಿವೆ 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡವ್ರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ಸಾಧ್ಯ ಇಲ್ಲ, ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಹಿತನ ಯಾವ ರೀತಿ ಕಾಪಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ನಾನು ಈ ಅಪೀಲ್ ಆರ್ಡರ್ಗೆಲ್ಲ ನಾನು ಕೋರ್ಟ್ ಹೇಳಿದಕ್ಕೆ ಇವರು ಒಂದ್ ರೀತಿ ಇದಕ್ಕೆ ಯಾವ ನ್ಯಾಯಾಲಯದ ಆದೇಶವನ್ನು ಸಹ ಇವತ್ತು ಪರಿಗಣಿಸದೆ ಇಂಥ ಸದನ ಸಮಿತಿ ಸದನದಲ್ಲಿ ಈ ರೀತಿ ಉತ್ತರ ಕೊಟ್ಟು ರೈತರಿಗೆ ಸಿಗಬೇಕಾದಂಥ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ, ಅದನ್ನು 8 ದಿವಸನಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋಂಥದ್ದನ್ನ ಮಾನ್ಯ ಸಚಿವರು ಹೇಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿಲ್ಲ ಅಂತ ಹೇಳಿ. ಈ ರೀತಿ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಪ್ರಶ್ನೆ ದಯಮಾಡಿ ಮಾತಾಡ್ತೇವೆ. ಅರ್ಧ ಸತ್ಯ ಇಲ್ಲಿ ಇಡಬಾರ್ದು. ಯಾಕೆ ನೋಟಿಫೈ ಆಗಿಲ್ಲ? ಪ್ರಾಧಿಕಾರದ ಆದೇಶ ಏನ್ ಬಂತು ಅದ್ರ ಮೇಲೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಕೋರ್ಟಿಗೆ ಹೋದು. ಮಹಾರಾಷ್ಟ್ರದ ಆರ್ಗ್ಯುಮೆಂಟ್ ಆಗೈತಿ, ಕರ್ನಾಟಕದ ಆರ್ಗ್ಯುಮೆಂಟ್ ಆಗೈತಿ, ತೆಲಂಗಾಣದ ಆರ್ಗ್ಯುಮೆಂಟ್ ಆಗೈತಿ, ಆಂಧ್ರ ಪ್ರದೇಶದ ಆರ್ಗ್ಯುಮೆಂಟ್ ಇನ್ನೂ ಆಗಿಲ್ಲ. ಆ ಎಲ್ಲ ಆರ್ಗ್ಯುಮೆಂಟ್ ಆದ್ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡಕ್ಕಾಗುತ್ತೆ. ಅದಕ್ಕಿಂತ ಮೊದಲು ಹೆಂಗ್ ನೋಟಿಫೈ ಮಾಡಕ್ಕಾಗುತ್ತೆ? ಅರ್ಧ ಸತ್ಯ ಹೇಳ್ತಾರೆ. ಆದ್ರೆ ಕೋರ್ಟ್ ಎಲ್ಲೂ ಕೂಡ ಅಧಿಸೂಚನೆ ಹೊರಡಿಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಸ್ಟಾಟಸ್ ಕೋ ಕೊಟ್ಟಿಲ್ಲ, ಸ್ಟೇ ಕೊಟ್ಟಿಲ್ಲ. ಅಧಿಸೂಚನೆ ಹೊರಡಿಸ್ಲಿಕ್ಕೆ, ಗೆಜೆಟ್ ಮಾಡಲಿಕ್ಕೆ, ನೋಟಿಫೈ ಮಾಡಲಿಕ್ಕೆ ಯಾವುದು ನಿಬಂಧನೆ ಇಲ್ಲ. ಆರ್ಗ್ಯುಮೆಂಟ್ ಮಾಡಿಗೆ ಆರ್ಗ್ಯುಮೆಂಟ್. ಹವೆವರ್ ದಿ ಅವಾರ್ಡ್ ಕ್ಯಾನ್ ಬಿ ಈಸ್ ಫಿಟ್ ಟು ಬಿ ನೋಟಿಫೈಡ್. ಜಾರಿ ಮಾಡಲಿಲ್ಲ. ನನ್ನ ಮಾತು ಅಂದ್ರೆ ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ. 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ, ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದವರು ಆ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ ನೀವೇನೇನೋ ಸಬೂಬು ಕೊಟ್ರಿ. ಕೋರ್ಟ್ನಲ್ಲಿದೆ, ಆರ್ಗ್ಯುಮೆಂಟ್ ಆಗ್ಯಾವು, ಆ ಆರ್ಗ್ಯುಮೆಂಟ್ ಮುಗಿದ ಮೇಲೆ ಆಮೇಲೆ ನಾವು ಮಾಡ್ತಾರ, ಅಥವಾ ನೀವು ಕೋರ್ಟ್ನಿಂದ ಕ್ಲಾರಿಫಿಕೇಶನ್. ನಾನು ತಮ್ಮನ್ನು ಕೇಳ್ತೀನಿ, ಇಷ್ಟು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿಯಿಂದ ಮಾತಾಡ್ತಾ ಇದ್ದೀರಲ್ಲ, ಈ ಕಾವೇರಿ ಇಶ್ಯೂದಲ್ಲಿ ಅದು ಕೋರ್ಟ್ನಲ್ಲಿದ್ದಾಗ, ಆರ್ಗ್ಯುಮೆಂಟ್ ನಡೆದಾಗ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಮಾದಾಯಿ ವಿಚಾರದಲ್ಲಿ ಅದು ಹೆಂಗೆ ನೋಟಿಫಿಕೇಶನ್ ಆಯಿತು? ಇದಕ್ಕೆ ಯಾಕೆ ಬರುತ್ತೆ? ದಯಮಾಡಿ ಸತ್ಯವನ್ನು ಸಂಪೂರ್ಣ ಬಿಚ್ಚಿಡಿ. ಹಾಗೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಆಗ್ತಕ್ಕಂಥ ಅನ್ಯಾಯ ಬಂದಾಗ ಅದಕ್ಕೆ ರಾಜಕೀಯ ಮಾಡೋದಕ್ಕೆ ನಾವ್ಯಾರು ಬಯಸೋದು ಬೇಡ ಅಂತೇಳಿ ತಮ್ಮಲ್ಲಿ ಹೇಳ್ತೀವಿ. ಸರ್, ಮಾದಾಯಿ ವಿಚಾರದಲ್ಲಿ ಅದ್ರ ಬಗ್ಗೆ ಕರ್ನಾಟಕದ ಚರ್ಚೆ ಬಂದಾಗ ಪೂರ್ತಿಯಾಗಿ ಅಶೋಕ್ ಕುಮಾರ್ ರೈ, ಅದ್ರ ಮಾದಾಯದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬಂದ ಮೇಲೆ
ಇದ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನೋಟಿಫೈ ಮಾಡೋದಿಲ್ಲ ಬೆಲ್ಲ ಈಗ ಚರ್ಚೆ ಬೇಡ ಅದಕ್ಕೆ ಬಗ್ಗೆ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬಂದ ಮೇಲೆ ನೋಟಿಫಿಕೇಶನ್ ಮಾಡಿದ್ರು. ಆಯ್ತು, ಚರ್ಚೆ ಬೇಡ. ಬೆಲ್ಲ ಅಶೋಕ್ ಕುಮಾರ್ ರೈ, ಕೋನ್ ರೆಡ್ಡಿ ಅವರೇ, ಮಾನ್ಯ ಅಧ್ಯಕ್ಷರೇ, ಚರ್ಚೆಗೆ ಮಾತಾಡಿ. ಮತ್ತೆ ಅಶೋಕ್ ಕುಮಾರ್ ರೈ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 482 ಮಾನ್ಯ ಪ್ರವಾಸೋದ್ಯಮ ಸಚಿವರಿಗೆ ಕೇಳಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಅಶೋಕ್ ರೈ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಈ ಕಂಬಳ ಕ್ರೀಡೆಯನ್ನು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಅಧೀನ ಸಂಸ್ಥೆಯಿಂದ ಮಾನ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಕಂಬಳ ಈಗ ರಾಜ್ಯ ಕ್ರೀಡೆಯಾಗಿದೆ. ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಭಾಧ್ಯಕ್ಷರೇ. ಆಮೇಲೆ ನಾನು ಪ್ರಶ್ನೆ ಕೇಳಿರುವಂಥದ್ದು ಅಧ್ಯಕ್ಷರೇ, 25-26ನೇ ಸಾಲಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.